ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಅಳಗಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರ್ತೀನಿ. ಅಳಗಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರ್ತೀನಿ. ಗಿರಣಿಗೆ ಹೋಗಿ ಬರ್ತೀನಿ, ಗಿರಿನ ಅಂಗಿ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರ್ತೀನಿ. ಅಳಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರ್ತೀನಿ. ಹಾಲು ಮಾರಿ ಬರ್ತೀನಿ, ಕಾಲಿಗೆ ಗೆಜ್ಜೆ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರ್ತೀನಿ. ಅಳಬ್ಯಾಡ ನನ್ನ ಕಂದನ ಮಜ್ಜಿಗೆ ಮಾರಿ ಬರ್ತೀನಿ. ಮಜ್ಜಿಗೆ ಮಾರಿ ಬರ್ತೀನಿ, ಗೆಜ್ಜೆ ಚೈನ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರ್ತೀನಿ. ಅಳಬ್ಯಾಡ ಜನುಮ ಬಾಡಿಗೆಯತ್ತು ದುಡಿದಂಗ, ಬಾಡಿಗೆಯತ್ತು ದುಡಿದಂಗ, ಬಾಡಿಗೆಯ ಹಾಸಿಂದು ಬೀಸಿ ಒಗೆದಂಗ, ಹಾಸಿಂದು ಬೀಸಿ ಒಗೆದಂಗ. ಪಂಜಿಯ ಮನಿ ಮುಂದ ಅಂಜೂರ ಗಿಡ ಹುಟ್ಟಿ, ಪಂಜಿಯ ಮನಿ ಮುಂದ ಅಂಜೂರ ಗಿಡ ಹುಟ್ಟಿ. ಟೊಂಗೆ ಟೊಂಗೆಲಿ ಇಳಿಕೂತು, ಟೊಂಗೆ ಟೊಂಗೆಲಿ ಇಳಿಕೂತು ಹಾಡ್ಯಾಳ ಪಂಜಿನ ಬದುಕು ಎರವದಿ. ಪಂಜಿನ ಬದುಕು ಎರವದಿ. ಹಾಡೋದು ನೋಡಿದ್ರೆ ಓಸ ಮಂದಿ ಮರುಸಿಂತ ನಮ್ಮಲ್ಲಿ ಬಂದ್ಬಿಟ್ಟಿದ್ರಿ. ಇದ್ರ ಡೈರೆಕ್ಟರ್ ಬಂದ್ರೆ ನಿಮ್ಮ ರೂಮ್ನೇ ಹೋಗಿ ನಿಮ್ಮ ರೂಮ್ನೇ ಅಂದ್ರೆ ಕನ್ನಡ ನುಡಿ ಚಂದ, ಕನ್ನಡ ನಾಡು ಚಂದ, ಕನ್ನಡ ವ್ಯಾಕರಣವನ್ನು ಚಂದ, ಕನ್ನಡ ಸರಕಾರ ಚಂದ, ತರಬೇತಿ ಸಾಲ ಚಂದ, ಬಂದೆ ನಿಂತೇವ್ರಿ ನಿಮ್ಮ ಮುಂದ, ಬಡಸ ನಿಂತೇವ್ರಿ ನಿಮ್ಮ ಮುಂದ. ಕನ್ನಡ ನುಡಿ ಚಂದ, ಕನ್ನಡ ನಾಡು ಚಂದ, ಕನ್ನಡ ವ್ಯಾಕರಣ ಬಲು ಚಂದ, ಕನ್ನಡ ಚಂದ, ಬಂದ ನಿಂತೇವ್ರಿ ನಿಮ್ಮ ಮುಂದ, ನಿಂತೇವ್ರಿ ನಿಮ್ಮ ಮುಂದ. ಕಲ್ಯಾಣ ಕರ್ನಾಟಕ ಶಿಕ್ಷಕರೇನು ದಾಟ್ರಲ್ಲೆವ್ವ, ಆದ್ರೂ ಮಕ್ಕಳು ಕಲ್ತಿಲ್ಲಂತ ಈ ಬಾರಿ ಚಿಂತೆ ಬಾಳ ಮಾಡಾಕತ್ತಾರ. ಈ ಸಲನು ಫಲಿತಾಂಶ ಕಡಿಮೆ ಬಂದೈತಂತ. ಹಿಂಗ ಆದ್ರ ಮುಂದೆ ಬರೋದು ಯಾವಾಗ? ಕಲ್ತವ್ರು ತಪ್ಪು, ಕಲ್ಸೋರು ತಪ್ಪು, ಬೋಧಕರೇನು ಕಷ್ಟ ಪಡ್ತಾರ. ಸಾಧಕರ ಮುಂದ ಬರಲಾಗ್ಯಾರಂತ ಅವ್ರ ಹೆಸರು ಅವರಿಗೆ ಬರೆಯಕ ಬರೋದಂತ. ಬಾಯಿಗೆ ಬಂದಂಗ ಮಂದಿ ಬೈಯೋದು ಕೇಳಿ ಶಿಕ್ಷಕರಿಗೆ ಶಿಕ್ಷೆ ಅನ್ನಂಗ ಆಗೈತಿ ಯವ್ವ. ಇವರೆಲ್ಲ ರಗಡು ಕಲ್ಸಾಕತ್ತಾರ, ಕರೆ ಅವ್ರ ಕಲಿಯಲಾಗ್ಯಾರ. ಏನ್ ಮಾಡ್ಬೇಕು? ಶಾಲೆ ಕಲ್ಸೋದ್ ಬಿಟ್ಟು ಮನಿ ಮನೆಗೆ ಹೋಗಿ ಹುಡುಗರನ್ನ ಹಿಡ್ಕೊಂಡು ಬಂದು ಕಲ್ಸಕ್ಕ ನೋಡಿ ಹಳಬೇಕು, ನಗಬೇಕು, ತಿಳಿಯಲಾಗೈತಿ. ಹೌದಿಲ್ರಿ? ಇವತ್ತು ಪರಿಸ್ಥಿತಿ ಆಗ್ಯದಿಲ್ರಿ? ನುಡಿ ಚಂದ, ಕನ್ನಡ ನುಡಿ ಚಂದ, ಕನ್ನಡ ವ್ಯಾಕರಣ ಬಲು ಚಂದ, ಚಂದ, ತರಬೇತಿ ಸಾರ ಚಂದ, ಬಂದೆ ನಿಂತೇವ್ರಿ ನಿಮ್ಮ ಮುಂದ, ನಿಂತೇವ್ರಿ ನಿಮ್ಮ ಮುಂದ. ನೋಡ್ತಾಯಿ ಕಾಲ ಬದಲಾಗೈತಿ, ಹಳೆದಾರಿ ಬಿಡಬೇಕು, ಹೊಸದಾರಿ ಇಡಬೇಕು. ಬ್ಯಾಸರಾದ ಹುಡುಗರಿಗೆ ಆಸರಾಗಬೇಕಂತೇಳಿ ಕಲಿಕಾಸರಿ ಕಾರ್ಯ ಮಾಡಾಕತ್ತಾರೆ ನಮ್ಮವ್ವ. ಕಲ್ಯಾಣ
ಕರ್ನಾಟಕದವರು ಅಂದ್ರೆ ಕೈ ಕೊಟ್ಟಿ ಕೂಡವ್ರೇನ್ರಿ? ಜಗದಾಗ ಕಲ್ಯಾಣಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ವಚನಕಾರ ನೆಲ ಐತಿದು. ಮನಸ್ಸು ಮಾಡಿದ್ರೆ ಆಗ್ಲಾರ್ದು ಏನೈತಿ ಅಂತೇಳಿ ಅಂದಿನ ನಾಯಕರಾದ ಶ್ರೀ ನವೀನ್ ಅತುಲ್ ಸರ್ ಅವರಿಂದ ಶುರು ಮಾಡಿ ಇಂದಿನ ನಾಯಕರಾದ ಶ್ರೀ ಆಕಾಶ್ ಸರ್ ಅವರು ಆಕಾಶದಷ್ಟು ಆಸೆ ಇಟ್ಕೊಂಡು ಅನುಕೂಲಿಸಿ ಸಿಟಿ ಮುಖ್ಯಸ್ಥರಿಗೆ ಜವಾಬ್ದಾರಿ ಕೊಟ್ಟಾರ. ಕಲ್ಸೋರಿಗೆ ಭೀತಿ ಆಗಬಾರ್ದಂತ ತರಬೇತಿ ನಡೆದೈತಿ. ನಮ್ಮವ್ವ ಗದ್ದೆ ಹೆಚ್ಚಂತ ಬಸಯ್ಯ ಸ್ವಾಮಿ, ಗದ್ದೆ ಹೆಚ್ಚಂತ ಚಂದ್ರಶೇಖರ್ ಸರ್ ಅವ್ರು ಕಚ್ಚಾಡೋದು ಕಂಡು ಎರಡಕ್ಕಿಂತ ವ್ಯಾಕರಣ ಹೆಚ್ಚಂತ ನಾ ಹೇಳವ್ ನೋಡ್ರೆ ಇವ್ರ ಮುಂದ ಕಲಿಕಾಸ್ತ್ರೆ ಕಾರ್ಯಚಂದ ಕಲಿಕಾಸರ ಕಾರ್ಯ ಚಂದ ತರಬೇತಿ ಸಾರ ಚಂದ ಬಂದೇ ನಿಂತವ್ರೇ ನಿಮ್ಮ ಮುಂದ ನಿಂತವ್ರೇ ನಿಮ್ಮ ಮುಂದ ಕನ್ನಡದಾಗಿನ ವ್ಯಾಕರಣ ಎಲ್ಲದಕ್ಕೂ ಮಾರ್ಗದರ್ಶನ ಸುಗದ ಬಾಳೆ ಹಣ್ಣಂಗ ಕೆನೆ ಬಂದ ಆದಂಗೈತೆ ನಮ್ಮವ್ವ. ಈಗಿನಿಂದ ಹೇಳೋದು ಕೇಳಿದ್ರೆ ಹುಗ್ಗಿ ಉಂಡಂಗ ಆಗ್ತೈತಿ ನೋಡ್ರಿ. ಕನ್ನಡದಾಗ ಸುಗ್ಗಿ ಕಂಡಂಗ ಆಗ್ತೈತಿ. ನೋಡ್ತಾ ಈ ನಾಯನ ಸುಳ್ಳು ಹೇಳಲ್ಲ. ಕೇಸರಾಜನ ದರ್ಪಣ, ನಾಗವರಮನ ಭೂಷಣ, ಭಟ್ಕಳಂಕನ ಶಾಸನ, ಪಂಪನ ಪುರಾಣ, ನಾಗವರಮನ ಚಂದೋಂಬರಿ, ವಿದ್ವಾಂಸರ ಮುನ್ನುಡಿ, ಕನ್ನಡದ ಕೈಗುಡಿ ನೋಡಿ ಚಂದ ಹೇಳ್ತೀನಿ ಕೇಳು ನನ್ನವ್ವ. ನನ್ರಿ ಚಂದ ಕನ್ನಡ ನಾಡು ಚಂದ, ಕನ್ನಡ ವ್ಯಾಕರಣ ಬಲು ಚಂದ, ಕಲಿಕಾಸರ ಕಾರ್ಯ ಚಂದ ತರಬೇತಿ ಸಾರ ಚಂದ ಬಂದೇ ನಿಂತವ್ರೇ ನಿಮ್ಮ ಮುಂದ, ಬಂದೇ ನಿಂತವ್ರೇ ನಿಮ್ಮ ಮುಂದ. ಏನಿವ ತಿಳಿದವರು ಚಂದುಡಿ, ಬಲ್ಲವರು ಒಲ್ನುಡಿ, ಜಾನವರು ನಲ್ನುಡಿ, ವ್ಯಾಕರಣದ ಶಬ್ದ ಸ್ಮೃತಿ ಸ್ವೀಕರಣದ ಮತಿಯಿಂದ ಹೇಳ್ತೀನಿ ತಿಳ್ಕೋರೆ ನನ್ನವ್ವ. ಬಾಯವ ವ್ಯಾಕರಣದ ತೋರ್ನ ಕಟ್ಟಿದಂಗ ಸಮಾಸದ ಮನೆಯಾಗ ಅವ್ರ ವಂಶವಾಡಿ ಹೇಳ್ತೀನಿ ಕೇಳ ನನ್ನ ತಾಯಿ. ಇದು ಬಹಳ ದೊಡ್ಡ ಮನೆಯವ, ತಿಳಿದ್ರ ಜೀವನ ಅನಿ, ಇಲ್ಲ ಅಂದ್ರ ಹಣ ಅನಿ. ನಾ ಹೇಳ್ತೀನಿ ಇದ್ರ ಕಣಿ, ನೀ ಬಲು ಜಾಣಿ ನಮ್ಮವ್ವ. ಸಮಾಸ ಒಳಗ ಮತ್ತೆಂಟು ಮನೆಯಾಗಿ ದಿಕ್ಕಿಗೊಂದು ಅರ್ಥ ಆಗಿ ಪೂರ್ವದ ಅರ್ಥಕ್ಕ ಅಂಶಿ ಸಮಾಸ, ಪರಪದ ಅರ್ಥಕ್ಕ ಭೌರಿಕ ಸಮಾಸ, ಎರಡೂ ಪದಕ್ಕ ಅರ್ಥ ಉಂಟಾದ ಒಂದು ಸಮಾಸ ಅಂತಾರೆ ನೋಡ್ರೆ ನಮ್ಮವ್ವ. ಉತ್ತರ ಪದಕ್ಕ ಐದು ಸಮಾಸಗಳಾದ ನೋಡ್ರಿ ತಾಯಿ. ತತ್ಪುರುಷ ಅಂದ್ರ ಆ ಕಡೆ ಈ ಕಡೆ ನಾಲ್ಕು ಪದ ಬಂದ್ರೆ ಉತ್ತರದ ಅರ್ಥ ಪ್ರಧಾನ ಆಗೈತಿ. ಹಂಗ ಪೂರ್ವದಾಗ ನಿಂತ ಉತ್ತರ ಪದಕ್ಕ ಮನಸಾರೆ ಹೊರಡಾಕತ್ತಿದ್ರ ಕರುದಾರೆ ಆಗ್ತೈತಿ ಅಂತ ಹೇಳ್ತಾರ ನೋಡಿ ನನ್ನ ತಾಯಿ. ಅದಕ್ಕೆ ಉದಾಹರಣೆ ಎದ್ದಾರಿ ಮ್ಯಾಲ ಕಾರಣದ ಕೆಳಗ ಬೆಳಗೊಡಿ ಹಿಡ್ಕೊಂಡು ಹೆಜ್ಜೆ ತಿಳ್ಕೋತ ಒಟ್ಟ ಸಾಕ್ಯವ್ವ ಕರ್ಮಧಾರೆ ಸಮಾಸ ಅರ್ಥ ಆಗ್ತೈತಿ ನಮ್ಮವ್ವ. ತತ್ಪುರುಷನ ಅರಮನೆ ಬೆಟ್ಟದ ಅವರೇ ಹೂದೋಟ ಮರ್ತೋಗಿ ಕರೆನೋವು ಮಟ್ಟ ಆಗ್ತೈತಿ ನೋಡಿ ಸಮಾಸ ಒಳಗ ನಮ್ಮವ್ವ. ಕನ್ನಡ ನುಡಿ ಚಂದ, ಕನ್ನಡ ನಾಡು ಚಂದ, ಕನ್ನಡ ವ್ಯಾಕರಣ ಬಲು ಚಂದ, ಕಲಿಕಾಸರ ಕಾರ್ಯ ಚಂದ ತರಬೇತಿ ಸಾರ ಚಂದ ಬಂದೇ ನಿಂತವ್ರೇ ನಿಮ್ಮ ಮುಂದ, ಬಂದೇ ನಿಂತವ್ರೇ ನಿಮ್ಮ ಮುಂದ. ನೋಡ್ತಾಯಿ ಒಕ್ಕೂಟದಾಗ ಬಿಕ್ಕಟ್ಟಿರಬಾರದು, ಬಿರುಕು ಬರಬಾರದು. ಇಮ್ಮಡಿ ಮುಮ್ಮಡಿ ಕಷ್ಟ ಬಂದ್ರ ಪೂರ್ವದಾಗ 10 100 1,000 ಆಗಿ ದೇವ್ಗುಣಗೊಂಡ್ರ ಅದಕ್ಕೆ ದೇವ್ಗ ಸಮಸ್ತ ಅಂತಾರೆ ನಮ್ಮವ್ವ. ನಾ ಹೇಳೋದು ಕಣ್ಮುಚ್ಚಿ ಕೇಳಿದ್ರು ಕಿವಿಕರ ಕೇಳ್ರಿ, ತಲೆ ತಗ್ಗಿಸೋ ಕೆಲಸ ಮಾಡದಿದ್ರ ಅದಕ್ಕೆ ಕ್ರಿಯಾ ಸಮಸ್ಯೆ ಆಗ್ತೈತಿ ನಮ್ಮವ್ವ. ಈ ಮನೆ ಆ ಊರು ಈ ಊರು ಎಲ್ಲಾ ಸುಳ್ಳು ಐತಿ, ಕರೆ ಮನೆ ಮ್ಯಾಲ ಐತಿ. ಈ ಉಸಿರು ನಿಂತ್ರ ಕಟ್ಟೋದು ಉದಾರ ಕಡ್ದು ಮಣ್ಣಾಗಿಡ್ತಾರೆ ಅನ್ನೋದನ್ನ ಕೇಳಿದ್ರ ಇದಕ್ಕೆ ಗಮಕ ಸಮಸ್ಯೆ ಅಂತಾರೆ ನೋಡಿ.